ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ ಆಹಾರ ವಾಹಿನಿ ಯೋಜನೆಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೇವಾ ಸಿಂಧು ಮೂಲಕ ಫುಡ್ ಕಾರ್ಟ್ ಕಿಯೋಸ್ಕೋ 3 ಲಕ್ಷ ರೂಪಾಯಿ ಸಬ್ಸಿಡಿ ಹೊಂದಿರುವ ಈ ಒಂದು ಫುಡ್ ಕಾರ್ಟ್ ಕಿಯೋಸ್ಕೋ ವಾಹನಕ್ಕೆ ಅರ್ಜಿಯನ್ನು ಸಲ್ಲಿಸೋದು ಯಾವ ರೀತಿ ಅಂತ ಸ್ಟೆಪ್ ಬೈ ಸ್ಟೆಪ್ ಆಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ, ಅರ್ಥ ಆಗುತ್ತೆ. ಇವಾಗ ಚಿತ್ರದಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಒಂದು ಫುಡ್ ಕಾರ್ಟ್ ವಾಹನ. ಒಂದು ಟಾಟಾ AC ವೆಹಿಕಲ್ನಲ್ಲಿ ಈ ಒಂದು ಸ್ಟ್ರೀಟ್ ಫುಡ್ ಮಾಡೋದಕ್ಕೆ ಒಂದು ವಾಹನವನ್ನು ಕೊಡಲಾಗ್ತಾ ಇದೆ. 3 ಲಕ್ಷ ರೂಪಾಯಿ ಸಬ್ಸಿಡಿ ಇರುತ್ತೆ ಇದಕ್ಕೆ. ಈ ಒಂದು ಅರ್ಜಿಯನ್ನು ಸೇವಾ ಸಿಂಧುನಲ್ಲಿ ಸಲ್ಲಿಸಬೇಕು. ಇದಕ್ಕೆ ಯಾವ ರೀತಿ ಸಲ್ಲಿಸ್ತಾರೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಸ್ಟೆಪ್ ಬೈ ಸ್ಟೆಪ್ ಆಗಿ. ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಗೂಗಲ್ ಸರ್ಚ್ ಓಪನ್ ಮಾಡ್ಕೊಳ್ಳಿ. ಸೇವಾ ಸಿಂಧು ಅಂತ ಟೈಪ್ ಮಾಡಿ. ಸೇವಾ ಸಿಂಧು ಅಂತ ಸರ್ಚ್ ಕೊಟ್ಟ ನಂತರ ಸೇವಾ ಸಿಂಧು karnataka.go.in ಅಂತ ಬಂದಿದೆ. ಇದನ್ನು ಕ್ಲಿಕ್ ಮಾಡಿ. ನಂತರ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿ. ಇಲ್ಲಿ ಸೇವಾ ಸಿಂಧು ಸರ್ವಿಸ್ ಲಿಂಕ್ಸ್ ಅಂತಿದೆ ನೋಡಿ. ಸೇವಾ ಸಿಂಧು ಸರ್ವಿಸ್ ಲಿಂಕ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನು ಕ್ಲಿಕ್ ಮಾಡಿ. ಮಾಡಿದ ನಂತರ ಈ ರೀತಿಯಾಗಿ ಬರುತ್ತೆ. ಇದರಲ್ಲಿ ನೀವು ಮೊದಲಿಗೆ ಅಕೌಂಟನ್ನು ಹೊಂದಿರಬೇಕಾಗುತ್ತೆ. ಇಲ್ಲಿ ನೋಡಿ ರಿಜಿಸ್ಟರ್ ಇಯರ್ ಅಂತಿದೆ ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಹೊಸ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಕ್ರಿಯೇಟ್ ಮಾಡಿಕೊಂಡಾಗ ಮಾತ್ರ ನಿಮಗೆ ಒಂದು ಯೂಸರ್ ID ಪಾಸ್ವರ್ಡ್ ನಿಮಗೆ ದೊರೆಯುತ್ತೆ. ಅದಾದ ನಂತರ ನೀವು ಈ ಒಂದು ಲಾಗಿನ್ ಮಾಡ್ಕೋಕ್ಕೆ ಸಾಧ್ಯ. ನಾನು ಇವಾಗ ಸಿಟಿಜನ್ ಲಾಗಿನ್ನು ನಾರ್ಮಲ್ ಮೊಬೈಲ್ ನಂಬರ್ ಹಾಕಿ ಒಂದು ಲಾಗಿನನ್ನು ಮಾಡ್ಕೊತಾ ಇದ್ದೀನಿ. ಸಿಟಿಜನ್ ಲಾಗಿನಲ್ಲಿ ಲಭ್ಯ ಇದ್ದರೆ ನಿಮಗೆ ಅರ್ಜಿ ಸಲ್ಲಿಸೋಕ್ಕೆ ಭಾಳ ಈಸಿ ಆಗುತ್ತೆ. ಯಾವುದೇ ರೀತಿ ಪೇಮೆಂಟ್ ಇರೋದಿಲ್ಲ. ಫ್ರೀಯಾಗಿ ಅಪ್ಲಿಕೇಶನ್ ಹಾಕೋಬೋದು. ಇವಾಗ ಟ್ರೈ ಮಾಡಿ ನೋಡ್ತೇನೆ. ಮೊಬೈಲ್ ನಂಬರ್ ಹಾಕಿ ನಾವು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀನಿ. ಹಾಕಿ ಲಾಗಿನ್ ಮಾಡಿ ನೋಡೋಣ. ಈ ಒಂದು ಫುಡ್ ಕಾರ್ಟ್ ಕಿಯೋಸ್ಕೋ ಒಂದು ಸಿಟಿಜನ್ ಲಾಗಿನಲ್ಲಿ ಕೊಟ್ಟಿದ್ದಾರೆ ಇಲ್ಲ ಅಂತ ನೋಡೋಣ. ಕೊಟ್ಟಿಲ್ಲ ಅಂದರೆ ಗ್ರಾಮವನ್ನು ಅಥವಾ ಬೆಂಗಳೂರನ್ನು ಲಾಗಿನ್ನಲ್ಲಿ ನಿಮಗೆ ಮಾಡಿ ತೋರಿಸ್ತೇನೆ ನೋಡಿ. ಸಿಟಿಜನ್ ಲಾಗಿನ್ ಮಾಡ್ಕೊಂಡಿದ್ದೀನಿ. ಮಾಡ್ಕೊಂಡ ನಂತರ ಇಲ್ಲಿ ಸರ್ವಿಸ್ ಅಪ್ಲೈ ಫಾರ್ ಸರ್ವಿಸ್ ಅಂತಿದೆ ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಮಾಡಿದ ವ್ಯೂ ಆಲ್ ಅವೈಲೇಬಲ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿ. ಮಾಡಿದ ನಂತರ ನಿಮಗೆ ರೈಟ್ ಸೈಡಲ್ಲಿ ಸರ್ಚ್ ಬಾರ್ ಇದೆಯಲ್ಲ, ಈ ಒಂದು ಸರ್ಚ್ ಬಾರಲ್ಲಿ ಫುಡ್ ಕಾರ್ಟ್ ಅಂತ ಸರ್ಚ್ ಮಾಡಿ. ನೋಡಿ, ಫುಡ್ ಕಾರ್ಟ್ ಅಂತ ಸರ್ಚ್ ಕೊಟ್ಟ ನಂತರ ಯಾವ ರೀತಿ ಬರ್ತಾ ಇಲ್ಲ. ಓನ್ಲಿ ಫುಡ್ ಅಂತ ಸರ್ಚ್ ಮಾಡಿದ್ದೀನಿ. ಕೆಲವೊಂದು ಸಲ ಸರ್ಚಲ್ಲಿ ಕರೆಕ್ಟಾಗಿ ಬರ್ತಿರಲ್ಲ. ಸೊ 2-3 ರೀತಿಯಾಗಿ ಸರ್ಚ್ ಮಾಡಿ ನೋಡ್ಕೋಬೇಕು ನೋಡಿ. ಫುಡ್ ಅಂತ ಕೂಡ ಕೊಟ್ಟಿಲ್ಲ ನೋಡಿ, ಬಂದಿಲ್ಲ. ಇಲ್ಲಿ ಲಾಸ್ಟಲ್ಲಿ ಕಿಯೋಸ್ಕೋ ಅಂತ ಸರ್ಚ್ ಮಾಡಿ ನೋಡ್ತೀನಿ. ಅದಕ್ಕೆ ಕಿಯೋಸ್ಕೋ ಅಂತಲೇ ಕರಿತಾರೆ, ಫುಡ್ ಕಾರ್ಟ್ ಕಿಯೋಸ್ಕೋ. ಸೊ ಇದನ್ನು ಕೂಡ ಬರ್ತಾ ಇಲ್ಲ. ಸೊ ಸಿಟಿಜನ್ ಲಾಗಿನಲ್ಲಿ ಕೊಟ್ಟಿಲ್ಲ ಅವರು. ಇವಾಗ ಗ್ರಾಮೋನ್ ಲಾಗಿನಲ್ಲಿ ನಿಮಗೆ ಅಪ್ಲೈ ಮಾಡಿ ತೋರಿಸ್ತಾನೆ. ಇದನ್ನು ಲಾಗೌಟ್ ಮಾಡ್ಕೊತೀನಿ. ಲಾಗೌಟ್ ಮಾಡಿದ್ದೀನಿ. ಇವಾಗ ಸೇವಾ ಸಿಂಧು ಗ್ರಾಮೋನ್ ಅಥವಾ ಬೆಂಗಳೂರನ್ನು ಲಾಗಿನ್ ಮಾಡಿ ಅಪ್ಲಿಕೇಶನ್ ಹಾಕ್ತೇನೆ ನೋಡಿ. ಇವಾಗ ನಾನು ಕರ್ನಾಟಕವನ್ನು ಲಾಗಿನನ್ನು ಮಾಡ್ಕೊಂಡಿದ್ದೀನಿ. ಮಾಡ್ಕೊಂಡಾಗ ನಿಮಗೆ ಇಲ್ಲಿ ಫುಡ್ ಅಂತ ಸರ್ಚ್ ಮಾಡಿದರೆ ಈ ರೀತಿಯಾಗಿ ಬರ್ತಾ ಇದೆ ನೋಡಿ. ಫುಡ್ ಕಾರ್ಟ್ ಕಿಯೋಸ್ಕೋ ಬ್ಯಾಕ್ವರ್ಡ್ ಕ್ಲಾಸ್ ಡಿಪಾರ್ಟ್ಮೆಂಟ್ ನೋಡಿ. ಹಿಂದುಳಿದ ವರ್ಗದ ಇಲಾಖೆಯಲ್ಲಿ ಅರ್ಜಿಯನ್ನು ಕರೆದಿರುವಂಥದ್ದು. ಗ್ರಾಮೋನ್ ಮತ್ತು ಕರ್ನಾಟಕವನ್ನು ಮಾತ್ರ ಇಲ್ಲಿ ಅರ್ಜಿ ಹಾಕೋಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ನಿಮ್ಮ ಹತ್ತಿರದ ಒಂದು ಗ್ರಾಮೋನ್ ಅಥವಾ ಕರ್ನಾಟಕಕ್ಕೆ ಹೋಗಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಸಿಟಿಜನ್ ಲಾಗಿನಲ್ಲಿ ಕೊಟ್ಟಿಲ್ಲ. ಸೊ ಹಾಗಾಗಿ ನಾನು ಫುಡ್ ಕಾರ್ಟ್ ಅಂತ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಬೆಂಗಳೂರಲ್ಲಿ ಕರ್ನಾಟಕ ಲಾಗಿನಲ್ಲಿ ಅಪ್ಲೈಯನ್ನು ಮಾಡ್ತಾ ಇದ್ದೀನಿ ನೋಡಿ. ಓಪನ್ ಆಗಿದೆ. ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟು, ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ, ಫುಡ್ ಕಾರ್ಟ್ ಕಿಯೋಸ್ಕೋ, ಆಹಾರ ವಾಹಿನಿ ಕಿಯೋಸ್ಕಿಗೆ ಅರ್ಜಿಯನ್ನು ಇವಾಗ ಈ ರೀತಿಯಾಗಿ ಓಪನ್ ಆಗಿದೆ. ಇಲ್ಲಿ ನಿಗಮದ ಹೆಸರನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ನಿಮ್ಗೆ ಯಾವ ನಿಗಮ ಬೇಕೋ ಆ ನಿಗಮವನ್ನು ಸೆಲೆಕ್ಟನ್ನು ಮಾಡ್ಕೋಬೋದು. ಮೊದಲನೇದಾಗಿ ಡಿ ದೇವರಾಜ ಅರಸು ಬ್ಯಾಕ್ವರ್ಡ್ ಕ್ಲಾಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್, ಕರ್ನಾಟಕ ಅಲೆಮಾರಿ ಅಥವಾ ಹರೆ ಅಲೆಮಾರಿ ಡಿಪಾರ್ಟ್ಮೆಂಟ್ ಮತ್ತು ಕರ್ನಾಟಕ ಮಡಿವಾಳ ಮಾಚಿದೇವ ಡೆವಲಪ್ಮೆಂಟ್ ಕಾರ್ಪೊರೇಷನ್, ಕರ್ನಾಟಕ ಮರಾಠ
ಕಮ್ಯುನಿಟೀಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್, ಕರ್ನಾಟಕ ಸವಿತಾ ಸಮಾಜ ಡೆವಲಪ್ಮೆಂಟ್ ಕಾರ್ಪೊರೇಷನ್, ಕರ್ನಾಟಕ ಉಪ್ಪಾರ ಡೆವಲಪ್ಮೆಂಟ್ ಕಾರ್ಪೊರೇಷನ್, ಕರ್ನಾಟಕ ವಿಶ್ವಕರ್ಮ ಕಮ್ಯುನಿಟೀಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್, ನಿರಿಶರಣ ಅಂಬಿಗರ ಚೌಡಯ್ಯ ಡೆವಲಪ್ಮೆಂಟ್ ಕಾರ್ಪೊರೇಷನ್, ಕರ್ನಾಟಕ ಒಕ್ಕಲಿಗ ಕಮ್ಯುನಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್, ಕರ್ನಾಟಕ ವೀರಶೈವ ಲಿಂಗಾಯತ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಮತ್ತು ಕೊನೆಯದಾಗಿ ಕರ್ನಾಟಕ ಸ್ಟೇಟ್ ಕಾಡುಗೊಲ್ಲ ಕಾರ್ಪೊರೇಷನ್ ಲಿಮಿಟೆಡ್ ಅಂತ ಮಾಡಿದ್ದಾರೆ. ಒಟ್ಟು 11 ನಿಗಮ ಇದ್ದಾವೆ ಬ್ಯಾಕ್ವರ್ಡ್ ಕ್ಲಾಸ್ನಲ್ಲಿ. ಈ 11 ನಿಗಮಕ್ಕೂ ಕೂಡ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇದರಲ್ಲಿ ನೀವು ಯಾವ ಸಮುದಾಯಕ್ಕೆ ಸೇರಿರ್ತೀರ ಆ ಒಂದು ಸಮುದಾಯದ ಒಂದು ಡೆವಲಪ್ಮೆಂಟ್ ಅಭಿವೃದ್ಧಿ ನಿಗಮವನ್ನು ನೀವು ಸೆಲೆಕ್ಟನ್ನು ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ಈ ಒಂದು ವಿದ್ಯಾರ್ಥಿದು ದೇವರಾಜ ಅರಸು ನಿಗಮದ್ದು ಇದೆ. ಸೊ ಹಾಗಾಗಿ ನಾನು ಮೊದಲನೇದಾಗಿ ದೇವರಾಜ ಅರಸು ಬ್ಯಾಕ್ವರ್ಡ್ ಕ್ಲಾಸ್ ಅಂತ ತೊಗೊತಾ ಇದ್ದೀನಿ. ನೀವು ನೋಡಿಕೊಂಡು ಸರಿಯಾದನ್ನು ಆಯ್ಕೆಯನ್ನು ಮಾಡ್ಕೊಳ್ಳಿ. ಅದಾದ ನಂತರ ಹಣಕಾಸು ವರ್ಷ 2025-26 ಅಂತ ತಗೊಳ್ಳಿ. ಅದಾದ ನಂತರ ಇಲ್ಲಿ ನಿಮಗೆ ಆಧಾರ್ ಅಥೆಂಟಿಕೇಟ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಕೇಳುತ್ತೆ. ಅದನ್ನು OTP ಹಾಕಿ ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಮಾಡಿದ ನಂತರ ನಿಮಗೆ ಇಲ್ಲಿ ಗೆಟ್ ಡೀಟೇಲ್ಸ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ನಿಮಗೆ ಆಟೋಮೆಟಿಕ್ಕಾಗಿ ಅರ್ಜಿದಾರರ ಹೆಸರು, ಅವರ ಒಂದು ಲಿಂಗ, ಡೇಟ್ ಆಫ್ ಬರ್ತು ಎಲ್ಲರೂ ಕೂಡ ಆಟೋಮೆಟಿಕ್ಕಾಗಿ ಡಾಟಾ ಇಲ್ಲಿ ಶೋ ಆಗುತ್ತೆ. ಅದಾದ ನಂತರ ಇಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ ಕೇಳ್ತಾ ಇದೆ, ಪಡಿತರ ಚೀಟಿಯನ್ನು ಎಂಟ್ರ್ ಮಾಡಿ. ಅದಾದ ನಂತರ ಮೊಬೈಲ್ ನಂಬರ್ ಕೇಳ್ತಾ ಇದೆ, ಮೊಬೈಲ್ ನಂಬರ್ ಕೂಡ ಎಂಟ್ರ್ ಮಾಡಿ. ಫಲಾನುಭವಿ ವಯಸ್ಸು ಆಟೋಮೆಟಿಕ್ ಬರುತ್ತೆ. ಡೇಟ್ ಆಫ್ ಬರ್ತು ನಿಮ್ಮೊಂದು ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಇರುತ್ತೆ ಆ ರೀತಿಯಾಗಿ ಡಾಟಾ ಕ್ಯಾಪ್ಚರ್ ಆಗುತ್ತೆ. ಬಂದಿಲ್ಲ ಅಂದರೆ ನೀವು ಡೇಟ್ ಆಫ್ ಬರ್ತನ್ನು ಕೂಡ ಸೆಲೆಕ್ಟನ್ನು ಮಾಡ್ಕೋಬೋದು. ಅದಾದ ನಂತರ ಧರ್ಮವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಹಿಂದೂ ಅಂತ. ಅದಾದ ನಂತರ ಇಲ್ಲಿ ಡೆಮೆಸಿನ್ ಅಂತ ಕೇಳುತ್ತೆ. ಡೆಮೆಸಿಲ್ ನಿವಾಸ ನಿಮ್ದು ಯಾವ ಊರಿದೆ ಆ ಊರನ್ನು ಸೆಲೆಕ್ಟನ್ನು ಮಾಡ್ಕೊಳ್ಳಿ, ಟೈಪ್ ಮಾಡ್ಕೊಳ್ಳಿ. ಫಾದರ್ ನೇಮ್ ಕೇಳ್ತಾ ಇದೆ, ಇಲ್ಲಿ ಫಾದರ್ ನೇಮನ್ನು ಎಂಟ್ರ್ ಮಾಡ್ಕೊಳ್ಳಿ. ಫಾದರ್ ನೇಮ್ ಇದೆ, ತಂದೆ ಹೆಸರು ಹಾಕ್ಕೊಳ್ಳಿ. ಸಾಲದ ಉದ್ದೇಶ ಬಂದು ಇಲ್ಲಿ ಫುಡ್ ಕಾರ್ಟ್ ಕಿಯೋಸ್ಕ್ ಅಂತ ಟೈಪ್ ಮಾಡಿ, ಅಥವಾ ಆಹಾರ ವಾಹಿನಿ ಅಂತ ಹಾಕ್ಕೊಳ್ಳಿ ನಡೆಯುತ್ತೆ. ಕನ್ನಡದಲ್ಲಿ ಆಹಾರ ವಾಹಿನಿ ಕಿಯೋಸ್ಕ್ ಅಂತ ಹಾಕೊಂಡ ನಂತರ ಇಲ್ಲಿ ನೀವು ಅಂಗವಿಕಲ ಅಂತ ಕೇಳ್ತಾ ಇದೆ. ಅಂಗವಿಕಲ ಆಗಿದ್ದರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಿ. ಡ್ರೈವಿಂಗ್ ಲೈಸೆನ್ಸ್ ಕೇಳ್ತಾ ಇದೆ, ಚಾಲನಾ ಪರವಾನಗಿ ಡ್ರೈವಿಂಗ್ ಲೈಸೆನ್ಸು. ಇಲ್ಲಿ ಡ್ರೈವಿಂಗ್ ಲೈಸೆನ್ಸ್ ನಂಬರನ್ನು ಹಾಕಬೇಕು ಈ ಒಂದು ಬಾಕ್ಸಲ್ಲಿ. ಅದರ ನಂತರ ಇಲ್ಲಿ ಪ್ರವರ್ಗ ಕೇಳುತ್ತೆ. ಕ್ಯಾಟಗರಿ A1, A2, 3A, 3B ಅಂತ ಕೇಳ್ತಾ ನೋಡಿ. 2A ಗೊತ್ತು, 3A, 3B ಗೊತ್ತು. ಇದು A1 ಅಂತ ಗೊತ್ತಾಗಲಿಲ್ಲ ನಮಗೆ. A1 ಅಥವಾ ಕ್ಯಾಟಗರಿ 1 ಅಂತ ಕನ್ಸಿಡರನ್ನು ಮಾಡ್ಕೋಬೇಕು. ಅದ ನಂತರ ಸ್ಟ್ರೀಟ್ ವೆಂಡರ್ ಲೈಸೆನ್ಸು, ಬೀದಿ ಬದಿ ವ್ಯಾಪಾರ ಅಂತ ಕೇಳ್ತಾ ಇದೆ. ಯಾಕಂದರೆ ಬೀದಿ ಬದಿ ವ್ಯಾಪಾರನ ಇದು ಮಾಡೋದು. ಹಾಗಾಗಿ ಸಂಬಂಧಪಟ್ಟ ಇಲಾಖೆ ಅಥವಾ ನಗರಸಭೆ, ಪುರಸಭೆ, ಪಂಚಾಯಿತಿಗಳಲ್ಲಿ ಈ ಒಂದು ಬೀದಿ ಬದಿ ವ್ಯಾಪಾರದ ಲೈಸೆನ್ಸನ್ನು ಪಡೆದಿರಬೇಕು. ಆ ಲೈಸೆನ್ಸ್ ನಂಬರನ್ನು ಈ ಒಂದು ಬಾಕ್ಸಲ್ಲಿ ಹಾಕಬೇಕು. ನೀವು ಪಡೆದಿಲ್ಲ ಅಂದರೆ ಆ ಒಂದು ಲೈಸೆನ್ಸ್ ಪಡೆದ ನಂತರನೇ ಈ ಒಂದು ಅರ್ಜಿ ಹಾಕೋದು ಉತ್ತಮ ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿ ಕಂಪಲ್ಸರಿಯಾಗಿ ಬೀದಿ ವ್ಯಾಪಾರದ್ದು ಲೈಸೆನ್ಸ್ ನಂಬರ್ ಕೇಳ್ತಾ ಇದೆ. ಹಾಗಾಗಿ ಅದನ್ನು ತೊಗೊಂಡೇ ಇದನ್ನು ಅಪ್ಲಿಕೇಶನ್ ಹಾಕಬೇಕು. ಅದಾದ ನಂತರ ಇಲ್ಲಿ ಜಾತಿ ಆದಾಯ ಪ್ರಮಾಣಪತ್ರವನ್ನು ಎಂಟ್ರ್ ಮಾಡಬೇಕು, ನಿಮ್ಮ ಒಂದು ಜಾತಿ ಆದಾಯ ಪ್ರಮಾಣಪತ್ರ. ಅದಾದ ನಂತರ ಇಲ್ಲಿ ವಾರ್ಷಿಕ ಆದಾಯ 0 ಅಂತ ಕೊಟ್ಟಿದ್ದಾರೆ. ವಾರ್ಷಿಕ 0 ಅಥವಾ 3 ಲಕ್ಷ ಒಳಗಿದ್ದರೆ 3 ಲಕ್ಷ ಒಳಗಡೆ ಹಾಕ್ಕೊಳ್ಳಿ. ಅದಾದ ನಂತರ ಆ್ಯಸ್ ಪರ್ ನಿಮ್ಮ ಒಂದು ಆರ್ ಡಿ ನಂಬರ್ ಹಾಕಿದ ತಕ್ಷಣ ಅವರ ಒಂದು ಹೆಸರು, ಅವರ ಒಂದು ಜಾತಿ ಆಟೋಮೆಟಿಕ್ಕಾಗಿ ಈ ಒಂದು ಕಾಲಮಲ್ಲಿ ಬಂದುಬಿಡುತ್ತೆ. ಜಾತಿ ಪ್ರಮಾಣಪತ್ರದಲ್ಲಿ ಏನು ಡಾಟಾ ಇರುತ್ತೆ ಅದು ಡಾಟಾ ಇಲ್ಲಿ ಶೋ ಆಗುತ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಅದೇ ಒಂದು ಆರ್ ಡಿ ನಂಬರನ್ನು ಇಲ್ಲಿ ಎಂಟ್ರ್ ಮಾಡಬೇಕು. ಮಾಡಿದ ನಂತರ ಅವರ ಒಂದು ಇನ್ಕಮ್ ಏನಿದೆಲ್ಲ ಜಾತಿ ಆದಾಯ ಪ್ರಮಾಣಪತ್ರದಲ್ಲಿ ಅಥವಾ ಇನ್ಕಮ್ ಸರ್ಟಿಫಿಕೇಟ್ನಲ್ಲಿ ಅದು ಇಲ್ಲಿ ಶೋ ಆಗುತ್ತಾ ಹೋಗುತ್ತೆ. ಅದರ ನಂತರ ಮೀಸಲಾತಿ ವರ್ಗ ಅಂತ ಕೇಳ್ತಾ ಇದೆ. ಇಲ್ಲಿ ಮೀಸಲಾತಿ ವರ್ಗ ಅಂತಿದೆ. ಅದೇ ಸೇಮ್ ಮೇಲ್ಗಡೆ ಇರುವಂಥ 3A, 3B ಏನಿದೆ ಅಥವಾ 2A ಅದನ್ನು ಇಲ್ಲಿ ಎಂಟ್ರನ್ನು ಮಾಡಬೇಕು. ಮಾಡಿದ ನಂತರ ಮತ್ತೆ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ ಶಾಶ್ವತ ವಿಳಾಸ ವಿವರ ಮೊದಲಿಗೆ ಜಿಲ್ಲೆಯನ್ನು ಆಯ್ಕೆ ಮಾಡ್ಕೊಳ್ಳಿ. ಇಲ್ಲಿ ಶಾಶ್ವತ ವಿವರ ಏನಿದೆಯಲ್ಲ ಕೆಲವೊಂದು ಜಿಲ್ಲೆ ಮಾತ್ರ ತೋರಿಸ್ತಾ ಇದೆ. ಇಷ್ಟೇ ತೋರಿಸ್ತಾ ಇದೆ, ಬಟ್ ಮಿಕ್ಕುಳಿದ ಜಿಲ್ಲೆ ಹೆಸರು ತೋರಿಸ್ತಾ ಇಲ್ಲ, ಯಾಕೋ ಗೊತ್ತಿಲ್ಲ. ಸ್ವಲ್ಪ ಕಲಬುರಗಿ ಹಾಕಿ ನೋಡೋಣ. ಸೊ ಬರ್ತಾ ಇಲ್ಲ ತಾಲೂಕು, ಯಾಕೋ ಸರ್ವರ್ ಬಿಜಿ ಇದೆ ಅಂತ ಅಂದ್ಕೊಂಡಿನಿ.
ಯಾಕಂದರೆ ಇದೇ ಫಸ್ಟು ಸ್ಕೀಮ್ ಮಾಡಿದ್ದಾರೆ, ಇದೇ ಫಸ್ಟ್ ಟೈಮು, ಕಳೆದ ವಾರ ಇದು ಇದ್ದಿದ್ದಿಲ್ಲ. ಸೊ ನಾವು ತಿಳಿದ ಮಟ್ಟಿಗೆ ಸೊ ಭಾಳಷ್ಟು ಜನ ಅಪ್ಲೈ ಮಾಡ್ತಿರ್ಬೋದು. ಹಾಗಾಗಿ ಇದನ್ನು ಸರ್ವರ್ ಇನ್ನೂ ಕೂಡ ಮೇಂಟೆನೆನ್ಸ್ ಇದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಬೇರೆ ಒಂದು ಜಿಲ್ಲೆ ಹಾಕಿ ನೋಡ್ತೀನಿ. ಸೊ ಬೇರೆ ಜಿಲ್ಲೆ ಹಾಕಿ ಕೂಡ ಬರ್ತಾಯಿಲ್ಲ. ಸೊ ಮತ್ತೆ ರೀಟ್ರೈ ಮಾಡ್ತೇನೆ, ಲಾಗೌಟ್ ಮಾಡಿ ಮತ್ತೆ ಲಾಗಿನ್ ಮಾಡ್ತೇನೆ. ಆದರೂ ಕೂಡ ಬರ್ತಾಯಿಲ್ಲ, ಸರ್ವರ್ ಬಿಜಿ ಇದೆ. ಸೊ ನೀವು ಇದನ್ನೇ ಮಾಡಿ ನಿಮ್ಮ ಒಂದು ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದನಂತರ ನಿಮ್ಮ ತಾಲೂಕು, ಅದನಂತರ ವಿಧಾನಸಭಾ ಕ್ಷೇತ್ರ, ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ನೇಮು, ಅಂದರೆ ವಿಧಾನಸಭೆ MLA ಕ್ಷೇತ್ರ ಇರುತ್ತಲ್ಲ, ಆ ಒಂದು MLA ಕ್ಷೇತ್ರಕ್ಕೆ ವಿಧಾನಸಭಾ ಕ್ಷೇತ್ರ ಅಂತಾರೆ. ಅದನಂತರ ಅರ್ಜಿದಾರರ ವಿಳಾಸ, ನಿಮ್ಮ ಸಂಪೂರ್ಣ ವಿಳಾಸವನ್ನು ಆಧಾರ್ ಕಾರ್ಡ್ನಲ್ಲಿರುವಂತೆ ಇಲ್ಲಿ ಬಾಕ್ಸಲ್ಲಿ ಎಂಟ್ರ್ ಮಾಡ್ತಾ ಹೋಗಿ. ಅದನಂತರ ಪಿನ್ ಕೋಡು, ನಿಮ್ಮ ಒಂದು ಊರಿನ ಪಿನ್ ಕೋಡನ್ನು ಹಾಕ್ಕೊಳ್ಳಿ. ನಿಮಗೆ ಪಿನ್ ಕೋಡ್ ಗೊತ್ತಿಲ್ಲ ಅಂದರೆ ನಿಮ್ಮ ಊರಿನ ಒಂದು ಪಿನ್ ಕೋಡ್ ನಿಮ್ಮೊಂದು ಆಧಾರ್ ಕಾರ್ಡ್ನಲ್ಲಿ ಮೆನ್ಷನ್ ಆಗಿರುತ್ತೆ, ಅದನ್ನು ನೋಡಿಕೊಂಡು ಇಲ್ಲಿಗೆ ಸರಿಯಾಗಿ ಎಂಟ್ರ್ ಮಾಡ್ಕೊಳ್ಳಿ. ಮಾಡ್ಕೊಂಡ ನಂತರ ಮತ್ತೆ ಕೆಳಗಡೆ ಸ್ಕ್ರಾಲ್ ಮಾಡಿ ನಂತರ ಇಲ್ಲಿ ಅಗ್ರಿ ಅಂತ ಕೇಳುತ್ತೆ. ಘೋಷಣೆ, ಡಿಕ್ಲರೇಷನ್, ಐ ಅಗ್ರಿ ಅಂತ ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡಿಕೊಂಡು ಮತ್ತೆ ಕೆಳಗಡೆ ಇಲ್ಲಿ ಕಾಣ್ತಾ ಇರುವಂಥ ಕ್ಯಾಪ್ಚರ್ ಕೋಡ್ ಇದೆಯಲ್ಲ, ಈ ಒಂದು ವೆರಿಫಿಕೇಷನ್ ಕೋಡು ಈ ಒಂದು ಬಾಕ್ಸಲ್ಲಿ ಎಂಟ್ರ್ ಮಾಡಬೇಕು. ಮಾಡಿದ ನಂತರ ಮತ್ತೆ ಕೆಳಗಡೆ ಸಬ್ಮಿಟ್ ಅಂತ ಏನಿದೆ ನೋಡಿ, ಈ ಒಂದು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ಮಾಡಿದ ನಂತರ ನಮಗೆ ಈ ರೀತಿಯಾಗಿ ಬರ್ತಾ ಇದೆ. ಸರ್ವರ್ ಇಲ್ಲ, ಅನ್ಅಥರೈಸ್ಡ್ ಅಂತ ಎಕ್ಸಸ್ ಅಂತ ಬರ್ತಾ ಇದೆ. ಸೊ ಮತ್ತೊಮ್ಮೆ ನಾವು ಟ್ರೈ ಮಾಡಬೇಕು. ಸೊ ಬರ್ತಾ ಇಲ್ಲ, ನೀವು ಕೂಡ ಒಂದು 2-3 ಸಲ ಟ್ರೈ ಮಾಡಿ, ಬರುತ್ತೆ. ಯಾಕಂದರೆ ಹೊಸ ಸ್ಕೀಮ್ ಅಲ್ಲ, ಸೊ ಭಾಳ ಜನ ಅಪ್ಲೈ ಮಾಡ್ತಿರ್ಬೋದು, ಅಥವಾ ಇದೊಂದು ಸರ್ವರನ್ನು ಮೇಂಟೈನ್ ನಡೀತಾ ಇರ್ಬೋದು ಈ ಒಂದು ಅಪ್ಲಿಕೇಶನ್ದು. ಹಾಗಾಗಿ ಟ್ರೈ ಮಾಡಿ, ಬರುತ್ತೆ.